ಧರ್ಮೋಪದೇಶ ಕಾಂಡ 34ನೇ ಅಧ್ಯಾಯ 10ನೇ ವಚನ. ಯೆಹೋವನು ಮೋಶೆಯ ಸಂಗಡ ಮುಖಾಮುಖಿಯಾಗಿ ವೈಖಿಯಾಗಿದ್ದನು. ಈ ಮೋಸೆಸ್ ಅನ್ನುವಾಗ, ಮೋಶೆ ಅನ್ನುವಾಗ ಯೆಹೋವನೊಂದಿಗೆ, ದೇವರೊಂದಿಗೆ ಮುಖಾಮುಖಿಯಾಗಿ ಮಾತನಾಡ್ತಾರೆ. ಫೇಸ್ ಟು ಫೇಸ್. ಆದರೂ ದೇವರೊಂದಿಗೆ ಫೇಸ್ ಟು ಫೇಸ್ ಆಗಿ ಮಾತನಾಡತಕ್ಕಂಥ ಆತನು ಆತನು ದೇವರೊಂದಿಗೆ ನಡೆಯುವಂತವನಾಗಿ. ಕರ್ತನಲ್ಲಿ ಪ್ರಿಯ ಸಹೋದರ ಸಹೋದರಿಗೆ, ಸ್ವಾಮಿ ಮೋಶೆಯೊಂದಿಗೆ ನೀವು ಫೇಸ್ ಟು ಫೇಸ್ ಮಾತನಾಡಿದ ಹಾಗೆ ನಾನು ಸಹ ನಿನ್ನೊಂದಿಗೆ ಫೇಸ್ ಟು ಫೇಸ್ ಮಾತನಾಡಲಿಕ್ಕೆ, ನಾನು ನಿನ್ನೊಂದಿಗೆ ನಡೀಲಿಕ್ಕೆ ನನಗೆ ನಿನ್ನ ಸಹಾಯ ಮಾಡುವುದಕ್ಕೆ ಪ್ರಾರ್ಥನೆ. ಈ ಉಪವಾಸ ದಿನಗಳಲ್ಲಿ ನೀನು ಪ್ರಾರ್ಥನೆ ಮಾಡುವಾಗ ನೀನು ದಿನದಿಂದ ದಿನಕ್ಕೆ ನೀನು ಆತನ ಹತ್ತಿರ ಬರಬೇಕು. ಆತನ ಹತ್ತಿರ ಬಂದು ಮೋಶೆ ಯಾವ ರೀತಿಯಲ್ಲಿ ಹೇಳ್ತಾನೆ, ಫೇಸ್ ಟು ಫೇಸ್ ಆಗಿ ಮಾತನಾಡ್ತಾನೆ. ಸ್ವಾಮಿ, ನಿನ್ನೊಂದಿಗೆ ನಾನು ಆ ಒಂದು ಹತ್ತಿರದಿಂದ ಬಂದು ನಿನ್ನೊಂದಿಗೆ ನಾನು ಮಾತನಾಡಲಿಕ್ಕೆ ನನಗೆ ಸಹಾಯವನ್ನು ಮಾಡಿ ಸ್ವಾಮಿ. ಆ ಒಂದು ಕಮ್ಯುನಿಕೇಶನ್ ಅಲ್ಲಿ ನನಗೆ ಸ್ವಾಮಿ ಕರ್ತನೆ, ಯಾವ ರೀತಿಯಲ್ಲಿ ಅನ್ಮ್ಯಾಚ್ಡ್ ರಿಲೇಶನ್ಶಿಪ್ ಸಂಬಂಧವನ್ನು ನಿನ್ನೊಂದಿಗೆ ಆತನ ನಡೀತಾ ಇದ್ದೇವೆ ಕರ್ತನೆ. ಆ ರೀತಿಯಲ್ಲಿ ನಾನು ನಿನ್ನೊಂದಿಗೆ ಫೇಸ್ ಟು ಫೇಸ್ ಆಗಿ ಮಾತನಾಡಲಿಕ್ಕೆ ಬಯಸ್ತೇನೆ. ನನ್ನನ್ನು ಶುದ್ಧೀಕರಿಸಲೇವ, ಶುದ್ಧ ಹೃದಯದಿಂದ ನಿನ್ನ ಸನ್ನಿಧಾನದಲ್ಲಿ ಬರಲಿಕ್ಕೆ ಎಂಬುದಾಗಿ ನಿನ್ನ ಪ್ರಾರ್ಥನೆಯನ್ನು ಮಾಡುವಾಗ ಈ ಉಪವಾಸ ದಿನಗಳಲ್ಲಿ ಆತನ ಫೇಸ್ ಟು ಫೇಸ್ ಆಗಿ ನಿನ್ನೊಂದಿಗೆ ಆತನ ಮಾತನಾಡಲಿಕ್ಕೆ, ಆತನ ಮಾರ್ಗದಲ್ಲಿ ಬಾ ಮಗನೇ ಮಗಳೇ ಕೂಡ ಆತನ ಮೊಳಕಾಲು ಇದ್ದಂಥ ಸ್ಥಳದಲ್ಲಿ ಇದ್ದು ಮೊಳಕಾಲು ಆತನ ಸನ್ನಿಧಾನದಲ್ಲಿ ಪ್ರಾರ್ಥನೆಯನ್ನು